ಸರ್ ನಮಸ್ತೆ, ತಮ್ಮ ಹೆಸರು? ಗುರುಮೂರ್ತಿ ಅಂತ ಸರ್. ಎಲ್ಲಿಂದ ಬಂದಿದ್ದೀರಿ ಸರ್? ಸರ್ ವರ್ಣ ವಿಧಾನಸಭಾ ಕ್ಷೇತ್ರದ ವರ್ಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚೌರಳ್ಳಿ ಗ್ರಾಮದಿಂದ. ಓಕೆ ಸರ್. ಸಿದ್ದರಾಮಯ್ಯ ಅವ್ರ ಕಾನ್ಸ್ಟಿಟ್ಯೂನ್ಸಿಯಿಂದ ಅಭಿಮಾನೋತ್ಸವಕ್ಕೆ ಬಂದಿದ್ದೀರಿ. ಅಭಿಮಾನೋತ್ಸವ ಸರ್ ನಮ್ಗೆ ಅವಾಗ್ಲಿಂದ ಬಿಜೆಪಿ ಕಂಡ್ರೆ, ಅದರಲ್ಲಿ ವಿಶೇಷವಾಗಿ ಯಡಿಯೂರಪ್ಪನವ್ರು ಕಂಡ್ರೆ, ಒಬ್ಬ ರೈತ ನಾಯಕನಾಗಿ ಕೃಷಿ ಬಜೆಟ್ ಈ ದೇಶದಲ್ಲಿ ಮೊದಲನೇ ಬಾರಿಗೆ ಬಜೆಟ್ ಮಾಡುವಂತ ಮುಖ್ಯಮಂತ್ರಿಯಾಗಿ, ಹೆಣ್ಮಕ್ಳ ಪಾಲಿಗೆ ಆಶಾ ಕಿರಣವಾಗಿ, ಆಮೇಲೆ ಅಬಲೆಯರ ಪಾಲಿಗೆ ವಿಧವಾ ವೇತನಗಳ ವಿಚಾರದಲ್ಲಿ ತುಂಬಾ ಕೆಲಸ ಮಾಡಿದ್ರು ಸರ್. ಅವರ ಅಭಿಮಾನೋತ್ಸವಕ್ಕಿಂತ ಹೆಚ್ಚಾಗಿ ಅವರು ಈ ಇಳಿ ವಯಸ್ಸಿನಲ್ಲೂ 50 ವರ್ಷ ರಾಜಕೀಯ ತುಂಬಿರಿ ಲವಲವಿಕೆ ಇದ್ದಾರಲ್ಲ ಸರ್, ಇನ್ನು ಬಿಜೆಪಿನ ಅಧಿಕಾರ ತರಬೇಕು ಅಂತ ತೋರಿಸ್ತಾ ಇದೆಯಲ್ಲ ಸರ್, ಅದ್ ನೋಡೋಕ್ಕೋಸ್ಕರ ಬಂದಿದೆ ಸರ್ ಇಲ್ಲಿಗೆ. ಎಲ್ಲ ನಮ್ಮ ಗ್ರಾಮಸ್ಥರ ಸರ್ ಇಲ್ಲ ಸುತ್ತ ಬಂದಿರೋರೆಲ್ಲ. ಎಷ್ಟು ಜನ ಬಂದಿರ್ಬೋದು ಸರ್? ಸರ್ ನಮ್ಮ ಗ್ರಾಮದಿಂದ ನಾವೊಂದು 40 ಸೀಟ್ ಬಂದಿದ್ದೀವಿ ಸರ್ ಒಂದೇ ಬಸ್ಸಲ್ಲಿ, ಚೌರಳ್ಳಿ ಗ್ರಾಮದಿಂದ. ಮೈಸೂರು ಚಾಮರಾಜನಗರದಿಂದಲೇ ಒಂದು ಮೈಸೂರು ಮತ್ತು ಚಾಮರಾಜನಗರ 2 ಅಭಿವೃದ್ಧಿ ಜಿಲ್ಲೆಯಿಂದ ಲಕ್ಷಾಂತರ ಅಭಿಮಾನಿಗಳು ಸರ್ ವೈಯಕ್ತಿಕವಾಗಿ ಸಾರ್ವಜನಿಕವಾಗಿ ಎಲ್ಲ ಬಂದಿದ್ದಾರೆ ಸರ್ ಒಟ್ಟು ಕೂಡ್ಕೊಂಡು. ಸರ್ ಈಗ ಈ ಫಂಕ್ಷನ್ 28ರ ಎಲೆಕ್ಷನ್ಗೆ ಏನು ಲಾಭ ತಂದ್ಕೊಡುತ್ತೆ ಅನ್ಸುತ್ತೆ ಸರ್? ಖಂಡಿತ ಸರ್. ಈಗ ಸದ್ಯಕ್ಕೆ ಕರ್ನಾಟಕದ ಜನತೆ ಬೇಸರ ತಗೋರ ಎಷ್ಟೊತ್ತಿಗೆ ಎಲೆಕ್ಷನ್ ಬಂದು ಸಾಕು, ಆ ವೋಟ್ ಪವರ್ ಹಾಕ್ಬೇಕು ಅಂತ ಬದಲಾವಣೆ ಮಾಡೋಕ್ಕೋಸ್ಕರ ಜನ ಕಾಯ್ತಾ ಇದ್ದಾರೆ ಸರ್. ಅದರಲ್ಲೂ ವಿಶೇಷವಾಗಿ ಬಿಜೆಪಿಗಂತೂ ಒಳ್ಳೆ ಬೂಸ್ಟು. ನೆಕ್ಸ್ಟ್ ಸೌತ್ ಇಂಡಿಯಾದಲ್ಲಿ ಈಗೇನು ನಡೀತು, ಕೇರಳ, ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳ, ಅಸ್ಸಾಂ ಏನು ನಡೀತು, ಕರ್ನಾಟಕ ಜನತೆ ಕಾಯ್ತಾ ಇದ್ದಾರೆ ಸರ್. ಎಷ್ಟೊತ್ತು ಬಂದು ಹೊಸ ಸರ್ಕಾರ ಬದಲಾವಣೆ ಮಾಡಿ ಹೊಸ ಸರ್ಕಾರ ತರಬೇಕು, ಅದರಲ್ಲೂ ವಿಶೇಷವಾಗಿ ಬಿಜೆಪಿ ಸರ್ಕಾರ ತರಬೇಕು ಜನ ಕಾಯ್ತಿದ್ದಾರೆ ಸರ್. ತುಂಬ ಗೌರ್ಮೆಂಟ್ ಬಂದ್ರೆ ಯಾರು ಮುಖ್ಯಮಂತ್ರಿ ಆಗೋದು ಅನ್ಸುತ್ತೆ ಸರ್? ಗೌರ್ಮೆಂಟ್ ಯಾರು ಬಂದು ಮುಖ್ಯಮಂತ್ರಿ ಆಗಲಿ, ನಮ್ಗೆ ಸರ್ಕಾರ ಬಿಜೆಪಿ ಸರ್ಕಾರ ಬರ್ಬೇಕು ಸರ್. ನಿಮ್ಗೆ ಅಲ್ಲ, ನಿಮ್ಗೆ ಅವಾಗ ನಿಮ್ಮ ಪ್ರಕಾರ ನೀವೇ ಸರಳ ಬಹುಮತ ಬರ್ತಾ ಇನ್ನೊಬ್ಬರು ಸಪೋರ್ಟ್ ಬೇಕಾಗುತ್ತೆ ಪಾರ್ಟಿದು? ಸರ್ ಇವತ್ತಿನ ಎಲೆಕ್ಷನ್ ಮಾಡಿದ್ರೆ ಸರಳ ಬಹುಮತ ಬಿಜೆಪಿ ಬಂದೇ ಬರುತ್ತೆ ಸರ್. ನಾಳೆ ಎಲೆಕ್ಷನ್ ನಡೆದ್ರು ಈ ಪರಿಸ್ಥಿತಿಯಲ್ಲಿ. ಸರ್ ಎಷ್ಟು ಜನ ಬರ್ಬೋದು ಅನ್ಸುತ್ತೆ ಸರ್ ನಿಮ್ಮ ನಿರೀಕ್ಷೆ? ನಮ್ಮ ನಿರೀಕ್ಷೆ ಒಂದು 15-14 ಲಕ್ಷ ಜನ ಬರ್ತಾರೆ ಅಂತ ನಿರೀಕ್ಷೆ ಇದೆ. ಈ ಅಭಿಮಾನೋತ್ಸವ ನಿಮಗೆ ಲಾಭ ತಂದು ಕೊಡುತ್ತೆ ಎಲೆಕ್ಷನ್ ಅಲ್ಲಿ? ಇದು ಚುನಾವಣಾ ದೃಷ್ಟಿಕೋನದಿಂದ ಮಾಡ್ತಾ ಇಲ್ಲ, ದಣಿವರದ ನಾಯಕ ಯಡಿಯೂರಪ್ಪ ಸಾಹೇಬ್ರಿಗೆ ಗೌರವ ಸಮರ್ಪಣೆ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ ಅಷ್ಟೇ. ನಿಮ್ಮ ಜಿಲ್ಲೆಯಿಂದ ಎಷ್ಟು ಜನ ಬಂದಿದ್ದಾರೆ? ನಮ್ಮ ಜಿಲ್ಲೆಯಿಂದ 80,000 ಜನ ಬರ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆಯಿಂದ ಪ್ರತಿ ಕಾನ್ಸ್ಟಿಟ್ಯೂನ್ಸಿಯಿಂದ ಬರ್ತಿದ್ದಾರೆ. ಅಲ್ಲ, ರಾಜ್ಯಾಧ್ಯಕ್ಷ ಆದ್ಮೇಲೆ ವಿಜೇಂದ್ರ ಅವರ ಕೆಲಸ ನಿಮ್ಗೆ ಏನು ಅನ್ನಿಸ್ತಿದೆ? ಒಳ್ಳೆ ಆಕ್ಟಿವ್ ಕೆಲಸ ಇದೆ, ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ, ರಾಜ್ಯದಲ್ಲಿ ಸಂಘಟನೆ ಆಗ್ತಿದೆ ಅಂತ ನಮಗೆ ಅನಿಸ್ತಿದೆ. ಸರ್ ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಸಿದ್ದನಗೌಡ ಅಂತಂದು, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಹೊಸೂರು ಬಳಿ ಗೊಗ್ಗ ಗ್ರಾಮ ಅಂತಂದು. ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಅಂದ್ರೆ ಅದೇನು ಕರ್ನಾಟಕ ವಿಧಾನಸೌಧ ನಡೆಯುತ್ತಂದು ಆಗಿನ ಕಾಲದಾಗ. ಒಂದು ಮುನ್ಸಿಪಾಲಿಟಿಂದ ಮುಖ್ಯಮಂತ್ರಿ ಮಟ್ಟ ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದೆ ನಮ್ಮ ಶಿಕಾರಿಪುರ ಕ್ಷೇತ್ರ. ಶಿಕಾರಿಪುರ 9 ಬಾರಿ ಶಾಸಕರು ಮಾಡಿ, ಒಂದ್ಸಲ 9 ಬಾರಿ ಶಾಸಕರು ಮಾಡಿರೋಂಥ ಶಿಕಾರಿಪುರ. ಆ ಶಿಕಾರಿಪುರ 4 ಬಾರಿ ಮುಖ್ಯಮಂತ್ರಿ ಮಾಡಿರೋಂಥ ನಮ್ಮ ಶಿಕಾರಿಪುರ ನಮಗೆ ಹೆಮ್ಮೆ ಇದೆ ಸರ್. ಈ ಸಲ ನೆಕ್ಸ್ಟ್ ಏರಿಯಾ ಎಲೆಕ್ಷನ್ ಮಾಡಿದ್ರೆ 150-180 ಸೀಟ್ ಬಿಜೆಪಿ ಬಂದೇ ಬರ್ತದೆ. ಮತ್ತು ವಿಜಯಣ್ಣ ಮುಖ್ಯಮಂತ್ರಿ ಆದೇ ಹಾಕೋಣಂತ ನಾವು 100-150 ಹೇಳ್ತೇವೆ. ಈ ಫಂಕ್ಷನ್ ನಿಮ್ಮ ಎಲೆಕ್ಷನ್ಗೆ ಲಾಭ ತರುತ್ತೆ? ಎಲೆಕ್ಷನ್ ಈ ಫಂಕ್ಷನ್ ಅಲ್ಲ ಸರ್, 100% ಲಾಭ ತರ್ತದೆ. ನಾವು ಜನ್ಮ 50 ವರ್ಷ ರಾಜಕೀಯ ಮಾಡೋಕ್ಕಂತ ಯಡಿಯೂರಪ್ಪ ಅವರಿಗೆ ನಾವು ಹೃತ್ಪೂರ್ವಕ ಒಂದರೆ ಅಭಿಮಾನೋತ್ಸವ ಮಾಡೋಕ್ಕೋಸ್ಕರ ಬಂದಿದ್ದೇವೆ. ನೆಕ್ಸ್ಟ್ ವಿಜಯಣ್ಣ ಮುಖ್ಯಮಂತ್ರಿ ಆದೇ ಹಾಕೋಣ, ಅದಕ್ಕೇನು ಯಾವತ್ತು ತೊಂದರೆ ಇಲ್ಲ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಬಣಕಾರ್ ರುದ್ರಪ್ಪ ಅಂತ, ಗೊಗ್ಗ. ನಾವು ಯಡಿಯೂರಪ್ಪ ಅವರಿಗೆ 50 ವರ್ಷದಿಂದ ಹೋರಾಟ ಮಾಡ್ಕೊಂತ ಬಂದವೆ. ಅವರು ಯಡಿಯೂರಪ್ಪ ಅವ್ರಂದ್ರೆ ನಮಗೆ ಭಾರಿ ಅಭಿಮಾನ ಏನ. ಹಂಗಾಗಿ ಅವ್ರು ಯಡಿಯೂರಪ್ಪ ಹುಡುಗಿದಾರೆ ವಿಧಾನಸೌಧ ನಡಗೋದು ಅಂತಂದು ಇಡೀ ನಮ್ಮ ಕರ್ನಾಟಕದಾಗೆ ಅವರು ನಮ್ಮ BJP ಪಕ್ಷ ಹುಡ್ಸೋಕೆ ಅವರೇ ಕಾರಣ, ಇಡೀ ನಮ್ಮ ಕರ್ನಾಟಕನೇ. ಹಂಗಾಗಿ ನಮ್ಮ ಇಡೀ ಕರ್ನಾಟಕ ಜನನೂ ಅವರಿಗೆ ಹೆಮ್ಮೆ. ಅವರು ಅಂದ್ರೆ ಹೆಮ್ಮೆ, ಜನಕ್ಕೆ ಯಡಿಯೂರಪ್ಪ ಅವರು ಅಂದ್ರೆ ಹೆಮ್ಮೆ. ಹಂಗಾಗಿ ಇವತ್ತು ಅಭಿಮಾನೋತ್ಸವ ಇಟ್ಕೊಂಡವೆ. ಹಂಗಾಗಿ ಇಡೀ ನಮ್ಮ ಎಲ್ಲ ಶಿವಮೊಗ್ಗ ಜಿಲ್ಲೆ ತಾಲೂಕಿನಿಂದ ಎಲ್ಲ ಭಾಳ ಜನ ಬಂದವೆ ಅವ್ರಿಗೆ ಅಭಿಮಾನೋತ್ಸವ ಮಾಡೋಕ್ಕೆ ಅಂತ ಎಷ್ಟು ಹೇಳ್ತಾರೆ. ಈ ಫಂಕ್ಷನ್ ನಿಮಗೆ ಎಲೆಕ್ಷನ್ಗೆ ಲಾಭ ತರುತ್ತೆ? 100% ರೀ. ಯಾಕೆಂದರೆ ನಾವು ಬಂದಿರೋಷ್ಟು ಅವ್ರೇನು ಅಭಿಮಾನಿಗಳದಾರಲ್ಲ ಅವರೇ ಬಂದಿರೋದು. ಹೊರಗಿನ ಜನ ಬಂದಿರೋದು ಕಡಿಮೆ. ಅಲ್ಲ, ಯಡಿಯೂರಪ್ಪರಂತೂ ಮುಖ್ಯಮಂತ್ರಿ ಆಗಲ್ಲ, ನೀವು ಓಟ್ ಹಾಕ್ತೀರಿ ಬಿಜೆಪಿಗೆ, ಯಾರು ಆಗ್ಬೇಕು ನಿಮಗೆ? ವಿಜಯಣ್ಣವ್ರದಾರಲ್ಲ, ವಿಜಯಣ್ಣವ್ರ ಮುಖ್ಯಮಂತ್ರಿ ಆದ್ಯಾಕಾರ. ಈಗ ಸದ್ಯ ಅವರು ಈಗ ಭಾವಿ ಮುಖ್ಯಮಂತ್ರಿಗಳು, ಹಾಲಿ ಮುಖ್ಯಮಂತ್ರಿಗಳು ಆದೇ ಆಕಾರ. ಈಗ ಭಾವಿ ಮುಖ್ಯಮಂತ್ರಿಗಳು ನಮ್ಮ ನೆಲಸ ಮಾಡ್ತಾ ಇದ್ದಾರೆ ಈಗ ಅವರು. ಎಷ್ಟು ಜನ ಬರ್ಬೋದು ಅನ್ಸುತ್ತೆ ಸರ್? ಸುಮಾರು ಒಂದು 10 ಲಕ್ಷ ಜನ ಸೇರ್ತದೆ ನೋಡ್ರಿ. ಜಾಸ್ತಿನೇ ಹಾಕದ್ರಿ, 10 ಲಕ್ಷ ಜಾಸ್ತಿನೇ ಸೇರ್ತದೆ. ಓಕೆ ಸರ್, ಥ್ಯಾಂಕ್ ಯು.